ಏನ್ ಮೇಷ್ಟ್ರೆ, ಕಾಫಿನ ಟೀನಾ? ಒಂದು ಊಟ ಕೊಡಿ. ಮೇಷ್ಟ್ರಿಗೆ ಒಂದು ಊಟ ರೆಡಿ ಮಾಡಿ. ಏನ್ ಮೇಷ್ಟ್ರೆ, ನೆನ್ನೆ ತಾನೇ ಮದ್ವೆ ಆಗಿದ್ದೀರಾ, ಅವಾಗಲೇ ಹೋಟ್ಲು ಊಟನಾ? ನೀನೊಬ್ಬ ಐನಾತಿ ಕಣಯ್ಯ. ಹೊಸ ಹೆಂಡತಿ ಕೈಲಿ ಯಾರಾದ್ರೂ ಕೆಲಸ ಮಾಡಿಸ್ತಾರ? ಹಗಲೆಲ್ಲ ಕೆಲಸ ಮಾಡಿ ದಣದ್ರೆ ರಾತ್ರಿ ನಿದ್ರೆ ಬಂದ್ರೆ ನಾನು ಹೋಗ್ಲಿ ಹೋಗ್ಲಿ ಅಂತ ಸುಮ್ನೆ ಇದ್ರೆ ನೀವು ಮಿದ್ಮೀರ್ ಹೋಗ್ತಿದ್ದೀರಲ್ಲ. ಕಟ್ಕೊಂಡ್ ಹೆಂಡತಿ ಮನೇಲಿ ಇರುವಾಗ ಹೋಟ್ಲಲ್ಲಿ ಬಂದ್ ತಿಂದ್ರೆ 4 ಜನ ನನ್ನ ನೋಡಿ ಉಗಿಯಲ್ವೇನ್ರಿ? ಎದ್ದೇಳ್ರಿ ಮೇಲೆ. ರೀ ಮೇಷ್ಟ್ರೆ, ಹೇಳ್ರಿ ಮೇಕೆ, ನಮ್ಗೆ ನಾಚಿಕೆ ಆಯ್ತದೆ, ಎದೋಗ್ರಿ. ಏನ್ರಿ ಇಂಥದ್ದೆಲ್ಲ ಬೇಕಾ ನಮ್ಗೆ? ನಮ್ಮಲ್ಲೇ 1000 ಇರುತ್ತೆ. ಇದೆಲ್ಲ ಇವ್ರಿಗೆ ಗೊತ್ತಾಗ್ಬೇಕಾ? ಹೇಳ್ರಿ ಮೇಲೆ. ಏನ್ರ ನೋಡ್ತಾ ಇದ್ದೀರಾ? ಇಲ್ಲೇನ್ ಕೋತಿ ಕುಡಿತಾ ಇದ್ಯಾ? ಏಯ್, ನಿನ್ ಮನೆಗೆ ಹೋಗು. ನೀವು? ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಏನಾದ್ರೂ ಮಾಡ್ತೀನಿ, ಅದನ್ನೆಲ್ಲ ಕೇಳೋ ಯೋಗ್ಯತೆ ನಿನಗಿಲ್ಲ. ನಡಿ ಮನೆಗೆ, ಇಲ್ದಿದ್ರೆ ಮರ್ಯಾದೆ ಕೆಟ್ಟೋಗುತ್ತೆ. ಏನಂದ್ರಿ? ಮರ್ಯಾದೆ ಕೆಟ್ಟೋಗುತ್ತಾ? ಯಾಕೆ ಕೂಗ್ತ್ಯಾ? ನಾನೇನ್ ಕಿವಿಡೋಣ? ನಿನ್ನೆ ರಾತ್ರಿ ನೀವು ಹೋದ್ರೆ ಹೋಗ್ಲಿ ಅಂತ ನಾನು ನಾಲ್ಗೆ ಕಚ್ಕೊಂಡಿದ್ದಷ್ಟು ಅಭಿನೇತ್ರಿ ವರ್ಷೆ ತೋರಿಸ್ತೇನೆ ರೀ. ಈಗ ನೀವು ನನ್ನ ನಿಜವಾದ ಗಂಡರಿ. ತಾಳಿ ಕಟ್ಟೋದೇನ್ರಿ ಯಾವನ್ ಬೇಕಾದ್ರೂ ಕಟ್ತಾನೆ, ಆದ್ರೆ ಹೆಂಡತಿನ ದಂಡಸಿ ಸಾಕೋನಿರಿ ನಿಜವಾದ ಗಂಡ. ನೀವ್ ನನ್ನ 1000 ಹೊಡಿರಿ, ನನಗ್ ಸಂತೋಷ. ಆದ್ರೆ ಈ ಹೋಟ್ಲಲ್ಲಿ ಬಂದ್ ತಿನ್ನೋದನ್ ಮಾತ್ರ ನಾನ್ ಸಹಿಸೋದಿಲ್ಲ. ಏನ್ರಿ, ನಾನು ಅಡಿಗೆ ಮಾಡಲ್ಲ ಅನ್ನ, ಇಲ್ಲ ಮಾಡಕ್ ಬರಲ್ಲ ಅನ್ನ, ನೀವ್ ಯಾಕೆ ಹೋಟ್ಲಲ್ಲಿ ತಿನ್ಬೇಕು? ಏನ್ರಯ್ಯ, ಈ ಊರ್ನಲ್ಲಿ ನ್ಯಾಯ ಕೇಳೋರು ಯಾರು ಇಲ್ವಾ? ರೀ ಮೇಷ್ಟ್ರೆ, ನೀವು ಬುದ್ಧಿ ಹೇಳೋರು, ನಿಮ್ಮನ್ನ ನಾ ಬುದ್ಧಿ ಹೇಳ್ಬೇಕಾ? ನಿಮ್ ಪಂಚಾಯತಿ ಏನಿದ್ರು ನಿಮ್ ಮನೇಲಿ ಇಟ್ಕೊಳ್ಳಿ. ಎಣ್ಣೆಂಗ್ಸ್ನ ಈ ರೀತಿ ಬೀದಿಲ್ ಹೊಡಿತಿದ್ದೀರಿ. ಯೋ ಮೇಷ್ಟ್ರೆ, ನೀನ್ ಹೋಟ್ಲಲ್ಲಿ ಬಂದು ತಿನ್ನೋದತ್ತಿಕ್ಕೆ, ಎಮ್ಮನ್ ಬೀದಿಲ್ ಬಂದು ಹೊಡಿಯೋದತ್ತಿಕ್ಕೆ ನಿಮ್ ಮಾವ ಏನು ವರದಕ್ಷಿಣೆ ಕೊಡ್ಲಿಲ್ಲ ಅಂತನಾ? ಐ ಕಾಲ್ ಬಿಡ. ನೀವ್ ಮನೆಗ್ ಬರ್ತೀನಿ ಅಂದ್ರೇನೆ ನಿಮ್ ಕಾಲ್ ಬಿಡೋದು. ಚೇರ್ಮನ್ರಿಗೆ ಹೇಳ್ಬಿಟ್ಟು ನಮ್ಮೂರಿಗೆ ಬೇರೆ ಮೇಷ್ಟ್ರನ್ ತರೋದು ಒಳ್ಳೇದಪ್ಪ. ಇವನ್ ಸಂಸಾರದ ತಾಪತ್ರದಲ್ಲಿ ನಮ್ಮೂರ್ ಮಕ್ಳೆಲ್ಲ ಹಾಳಾಗ್ತವೆ. ಸರಿ, ನಡಿ ಮನೆಗೆ. ಜಾಗ ಖಾಲಿ ಮಾಡಿ. ಎಲ್ಲ ಬಿಸಿ ಬಿಸಿಯಾಗಿದೆ. ಬಿಸಿ ಇರುವಾಗ್ಲೇ ತಿನ್ನಿ, ರುಚಿಯಾಗಿರುತ್ತೆ. ತಣ್ಣಗಾಗೋಯ್ತು ಅಂತ ಗಲಾಟೆ ಮಾಡ್ಬೇಡಿ. ಯಾರು? ನಾನ ಗಲಾಟೆ ತೆಗಿಯೋನು? ಲೇ ಲೇ ಲೇ, ನೀನ್ ಯಾರು, ಏನು, ಎಂತ ಡ್ರಾಮಾ ಕಂಪನಿ ಆರ್ಟಿಸ್ಟ್ ಅಂತ ನನಗೆಲ್ಲ ಗೊತ್ತು ಕಣೆ. ಈ ತಲುಕು ಪಳುಕು ಎಲ್ಲ ನನ್ನ ಹತ್ರ ಕೆಲ್ಸಕ್ಕೆ ಬರೋದಿಲ್ಲ ಕಣೆ. ಈ ಸೇವೆಗೆಲ್ಲ ನಾನು ಹಳ್ಳಕ್ ಬಿದ್ದು ಬಿಡ್ತೀನಿ ಅಂತ ಹೇಳ್ಕೊಂಡಿದ್ಯಾ? ನೀವು ಹಳ್ಳಕ್ಕೂ ಬೀಳ್ಬೇಡಿ, ದಿಣ್ಣೇನು ಹತ್ಬೇಡಿ. ಮೊದ್ಲು ಊಟ ಮಾಡಿ, ಬಡ್ಸಿದೀನಿ. ಆಹಾ, ಮೊದಲು ಬಡಿಸ್ತೀಯಾ, ಆಮೇಲೆ ತಿನ್ನಿಸ್ತೀಯಾ, ಆಮೇಲೆ ಆಸ್ತೀಯಾ, ಆಮೇಲೆ ಮಲಗಿಸ್ತೀಯಾ, ಆಮೇಲೆ ಅಯ್ಯೋ ಅಯ್ಯೋ ಅಯ್ಯೋ, ಇದನ್ನೆಲ್ಲ ಮಾಡಿ ಅದಕ್ ಬಂದ್ಬಿಡ್ಬೇಕು ಅಂತದ ನಿನ್ ಪ್ಲಾನು? ಆಹಾ, ಮಣ್ಣಿ, ನಾನ್ ಬಂದ್ಬಿಡ್ತೀನಾ? ರೀ, ಗಂಡ ಹೆಂಡತಿ ಆಗೋದು ಅದ್ ಒಂದಕ್ಕೆ ಏನ್ರಿ? ಅದ್ ಒಂದನ್ ಬಿಟ್ರೆ ಗಂಡ ಹೆಂಡತಿ ಮಧ್ಯೆ ಬೇರೆ ಏನು ಇರಲ್ವಾ? ಇದೆ, ಆದ್ರೆ ಅದು ನಿನಗಲ್ಲ, ಮರ್ಯಾದಸ್ತ್ರ ಹೆಣ್ಮಕ್ಳಿಗೆ. ಓಹೋ, ಅಂದ್ರೆ ನಾನು ಮರ್ಯಾದಸ್ಥಳಲ್ಲ ಅಲ್ವಾ? ರೀ, ನೀವ್ ಕಟ್ಟಿದಿ ತಾಳಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಕೇಳಿ. ನೀವಾಗ್ ಬಂದು ನನ್ ಮೈ ಮುಟ್ಟಿ ಅದಕ್ ಬಾ ಅಂತ ಕರೆಯೋವರೆಗೂ ನಾನ್ ನಿಮ್ ಮೈ ಮುಟ್ಟಿದ್ರೆ ಈ ಊರಿನ ಚೇರ್ಮನ್ರಿಗೆ ಹುಟ್ಟಿದವಳಲ್ಲ ನಾನು, ತಿಳಿತಾ? ಈ ಮಾತು ನಿಜ ತಾನೆ? ನಿಜವಾಗ್ಲೂ ರೀ. ಸರಿ, ಇವತ್ತಿಂದ ನಮ್ಮಿಬ್ಬರ ಸಂಬಂಧ ಈ ಊಟದವರೆಗೇನೆ. ಈ ತಟ್ಟೆನ್ ದಾಟಿ ಬಂದ್ರೆ ನಾನು ಮನುಷ್ಯನೇ ಅಲ್ಲ, ಹೇಳಿದ್ದೀನಿ. ಓಹೋ, ಇದನ್ ಬೇರೆ ಅಲ್ಲಾಡಿಸ್ತಿರೋ? ಅಲ್ಲಾಡ್ಸಿ. ನಾನ್ ಮಾಡಿದ ಅಡ್ಗೆನ ಗಂಡ ಸಂತೋಷವಾಗಿ ತಿಂದ್ರೆ ಒಬ್ಬ ಹೆಂಡತಿಗೆ ಅದಕ್ಕಿಂತ ದೊಡ್ಡ ಪುಣ್ಯ ಯಾವ್ದಿದೆ ರೀ? ಆಹಾ, ಈ ಸೆಂಟಿಮೆಂಟಲ್ ಟಚ್ ಎಲ್ಲ ಕೊಡ್ಬೇಡ, ನೆಮ್ಮದಿಯಾಗಿ ಊಟ ಮಾಡಕ್ ಬಿಡು. ಉಪ್ಪಿನಕಾಯಿ ಹಾಕ್ಲಾ? ಈಗ್ಲೇ ಹೊಟ್ಟೆಲ್ ಉರಿತಾ ಇದೆ, ಇನ್ ಅದನ್ನ ಬೇರೆ ಹಾಕ್ತೀಯಾ? ಮೊದ್ಲಿನಿಂದ ಎದ್ದೋಗು. ಏನೋ ಬಳೆ ಶಬ್ದ ಕಿವಿಗ್ ಬೀಳ್ತಾ ಇದ್ರೆ ಹೊಟ್ಟೆಲ್ ಸ್ವಲ್ಪ ಅನ್ನ ಜಾಸ್ತಿ ಇಳಿಯುತ್ತೆ ಅಂತ ಹತ್ರ ಕೂತ್ಕೊಂಡೆ. ನಿಮಗೆ ಹಿಡಿಸ್ಲಿಲ್ಲ ಅಂದ್ರೆ ಎದ್ದು ಹೋಗ್ತೀನಿ. ಯಾಕೆ ಇಷ್ಟೊತ್ತಲ್ಲಿ ಬಾಗ್ಲಾಗ್ತಾ ಇದ್ಯಾ? ಬೀದಿಲಿ ಪಂಡ್ರಿ ಬಾಯ್ ನೆಲ್ದಂಗೆ ಹೇಳಿದ್ರಲ್ಲ, ಈ ಸೀರೆ ಎಲ್ಲ ಏನಾಗಿದೆ ಅಂತ ನೋಡಿ, ಅದಕ್ಕೆ ಬದಲಾಯಿಸ್ತಾ ಇದ್ದೀನಿ. ಸೀರೆ ಬದಲಾಯಿಸ್ತೀಯಾ? ಇಲ್ಲ, ಸ್ನಾನದ ಮನೇಲಿ ಬದಲಾಯಿಸ್ಬಾರ್ದಾ? ನೀವು ದೊಡ್ಡ ಶ್ರೀರಾಮಚಂದ್ರ ತಾನೆ, ನಿಮ್ ವ್ರತನ ಯಾರು ಕೆಡಿಸ್ತಾರೆ? ಅದ್ ಸರಿ, ನೀವ್ಯಾಕೆ ಈ ಕಡೆ ನೋಡ್ತೀರಾ? ಥೂ, ನಿನ್ನ ಕಿಂಡಲ್ ಮಾಡ್ತೇನೆ. ಅಪ್ಪ, ಅಮ್ಮ, ಚೆನ್ನಾಗಿದ್ದೀರಾ? ಲೇ ಅಂದಾನಿ, ಬಿರ್ಬಿರ್ನೆ ಸಾಮಾನು ಇಳಿಸಿ ಒಳಗ್ ತಗೊಂಡೋಗಿಡ್ಲಾ? ಬೀದಿಲೇ ನಿಂತು ಮಾತಾಡ್ತಿದ್ದೀರಲ್ಲ, ಒಳಗ್ ಬನ್ನಿ. ನಾವೇನು ಬೀಗರ್ ತರ ಬೀಗೋದಕ್ ಬಂದಿಲ್ಲ, ಹೆತ್ರುಣ ತೀರ್ಸ್ಬಿಟ್ಟು ಹೋಗಕ್ ಬಂದಿದೀವಿ. ಮೇಷ್ಟ್ರಂಕರಿ,
ಮೇಷ್ಟ್ರ ಯಾಕೆ ಲಕ್ಷಣ ಮಗ ಅಳಿಯ ಅಂದ್ರೆ ನಿಮ್ ಮರ್ಯಾದೆ ಕಡಿಮೆ ಆಗತ್ತಾ? ಯಾರಿಗೇನ್ ಮರ್ಯಾದೆ ಕೊಡ್ಬೇಕು ನನಗೂ ಗೊತ್ತೈತೆ. ಮೇಷ್ಟ್ರಂಕರಿಗೆ ಓ ತುಂಬಾ ಜಾಸ್ತಿ ಆಗೋಯ್ತಲ್ಲ ನಿಮ್ದು. ಏನ್ರಿ ನಿಮ್ಮ ನೋಡೋದಿಕ್ಕೆ ಈ ಊರಿನ ಚೇರ್ಮನ್ ಬಂದಿದ್ದಾರೆ. ಚೇರ್ಮನ್ರ ಯಾರು ನಿಮ್ಮ ಅಪ್ಪ ತಾನೇ? ಆ ಇಲ್ಲ, ನಿಮ್ಮ ಮಾವ ವರೋಪಚಾರ ಮಾಡಕ್ ಬಂದಿದ್ದಾರೆ. ಅದ್ ಏನೇನ್ ಬೇಕೋ ಎಲ್ಲ ಕೇಳಿ ತಗೊಳ್ಳಿ. ಬೇರೆಯವರು ನೀತಿ ತಪ್ಪೋದು, ನಾವು ತಪ್ಪವ್ರಲ್ಲ. ಕೊಡೇಲಿ. ಈಗ ವರದಕ್ಷಿಣೆ ಕೊಡಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕೋಸ್ಕರ ಮನೆ ಪತ್ರ ಇಟ್ಟಿದ್ದೀನಿ. ಇನ್ನು 10 ದಿವಸ ಆದ್ಮೇಲೆ ದುಡ್ಡು ಕೊಟ್ಬಿಟ್ಟು ಪತ್ರ ಬಿಡಿಸ್ಕೊಂಡು ಹೋಯ್ತೀನಿ. ಓಹ್, ಈ ವರೋಪಚಾರಗೋಸ್ಕರ ನಾನ್ ನಿಮ್ ಮಗಳನ್ನ ಮದುವೆ ಆಗಿರೋದು? ಇಲ್ಲ ಅಂದ್ರೆ ನಡ್ಬೀದಿಲಿ ನನ್ನ ಮಗಳನ್ನ ದನ ಕೊಡ್ದಂಗ್ ಹೊಡಿಬೇಕಾದ್ರೆ ಅಂತ ತಪ್ಪೇನೇ ನಡೀತು? ಇದೆಲ್ಲ ಅದಕ್ಕ? ಮತ್ತೆ ಮದ್ವೆ ಆದ ಮಾನೇ ದಿನಾನೇ ಹೆಂಡತಿನ ಗಂಡ ರಸ್ತೆಯಲ್ಲಿ ನಿಲ್ಸಿ ಅವಮಾನ ಮಾಡ್ಬೇಕಾದ್ರೆ ಈ ದೇಶದಲ್ಲಿ ಇನ್ನೇನೇ ಆ ಕಾರಣ ಇರ್ತದೆ? ಅಪ್ಪ ಚೇರ್ಮನ್ ಅಪ್ಪ, ನೀನು ಈ ಊರಿಗೆ ಚೇರ್ಮನ್ ಅಪ್ಪ, ನನ್ ಗಂಡನ್ಗಲ್ಲ. ಸ್ವಲ್ಪ ನಾಳೆಗೆ ಬೇಗ ಹಿಡಿದು ಮಾತಾಡು. ಏಯ್, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ಇಲ್ಲಿ ನೋಡಿ, ನಾನು ನೀತಿಗೆ ನಿಯತಿಗೆ ಬದುಕವನು. ಇದನ್ನೆಲ್ಲ ಇಷ್ಟಪಡೋದಿಲ್ಲ. ದಯವಿಟ್ಟು ಇದನ್ನೆಲ್ಲ ತಗೊಂಡೋಗಿ. ಅಯ್ಯೋ, ನೀವ್ಯಾಕ್ ಬೇಡ ಅಂತಿದ್ದೀರಾ? ಅವ್ರೇನು ಧರ್ಮಕ್ಕ ಕೊಡ್ತಿದಾರೆ ಇದನ್ನ? ಇಲ್ಲಿ ನೋಡಿ, ನಿಮಗ್ ಕೊಡ್ತಾ ಇರೋದು ಇಷ್ಟೇ ಅಂತ ಆಸೆನ ಒಳಗೆ ಮಡಿಕೋಬೇಡಿ. ನಿಮ್ಗಿನ್ನು ಏನೇನ್ ಬೇಕೋ ಕೇಳಿ, ಕಷ್ಟನೋ ನಷ್ಟನೋ ತಂದ್ಕೊಡ್ತೀನಿ. ಇಲ್ಲಿ ನೋಡೆ, ಇದ್ರಲ್ಲಿ ಯಾವ್ದಾದ್ರು ಒಂದು ಸಾಮಾನು ಒಳಗ್ ಬಂದ್ರೆ ನಾನ್ ಸತ್ತಾಗೆ. ಜ್ಞಾಪಕ ಇಟ್ಕೊ. ಅಯ್ಯೋ, ಈ ದರಿದ್ರ ಸಾಮಾನ್ಗೋಸ್ಕರ ನೀವ್ಯಾಕ್ರಿ ಸಾಯ್ಬೇಕು? ನಿಮಗ್ ಬೇಡವಾದ್ದು ನನಗ್ ಯಾಕ್ರಿ? ನನಗೆ ಈ ತಪ್ಲೆ ಕೊಳಗ ಎಲ್ಲ ನನ್ ಗಂಡನೇ. ತಗೊಂಡ್ ಹೋಗಿ. ನೋಡಿದ್ರೇನ್ರಿ ಅವ್ಳ ದಿಮಾಕಿನ ಮಾತು? ಅವಳು ನಂದೇನೇ ಪ್ರಯೋಜನ? ಅಮಾವಾಸ್ಯೆ ದಿನ ಅವಳು ಹೆತ್ತೆಲ್ಲ ನಿನ್ಗನ್ಬೇಕು. ನಡಿ ನಡಿ. ಏನಯ್ಯ ಅದು ನಿನ್ ಗುಬೆ ಸಬೂಬು? ಅಲ್ಲಯ್ಯ, ಅವಳು ಗರ್ಭಿಣಿ ಹೆಂಗ್ಸು ಆಸ್ತಿ ಪತ್ಯ ಇದ್ರೆ ಒಳ್ಳೇದು ಅಂತ ನಾನ್ ನಿನ್ನ ಕರೆದು 50 ಸಲ ಅಲ್ಲ 50 ಸಲ ಹೇಳಿದನು ಇಲ್ಲಯ್ಯ? ಏನಯ್ಯ ಹೇಳಿಲ್ವೇನಯ್ಯ? ಹೇಳಿದ್ರಿ. ಮತ್ತೆ ಹೇಳಿನು ಯಾಕೆ ಈ ತರ ಮಾಡ್ದೆ? ಇದ್ಕಿದ್ದಾಗೆ ಬಂದು ನನಗೆ ಕೈ ನೋವು ಈ ನೋವು ಅಂತಂದ್ರೆ ನನ್ನ ಏನ್ ಮಾಡು ಅಂತ್ಯ? ಅಲ್ಲಯ್ಯ, ರಾತ್ರಿ ಹೊತ್ತು ನಿನ್ನ ಹೆಂಡ್ತಿನ ಬಿಟ್ಟಿರೋಕಾಗದೆ ನಿನಗೆ ನಿದ್ದೆನೂ ಬರ್ದೆ ಹೋದ್ರೆ ಹೋಗಿ ಟೆಂಟ್ ಸಿನಿಮಾಕ್ ಹೋಗಿ ಸಿನಿಮಾ ನೋಡಿ ಹೊತ್ಕೊಳ್ಳಿ. ನಿನ್ನೆ ರಾತ್ರಿ ಸಿನಿಮಾ ನೋಡ್ಕೊಂಡ್ ಬಂದೆ, ಇವ್ರು ಹಿಂಗ್ ಮಾಡಿದ್ದು. ಅಯ್ಯೋ, ಆ ಸಿನಿಮಾದಲ್ಲಿ ಏನಿಲ್ಲ ಪಂಡಿತ್ರೆ, ಬರೀ ಫೈಟಿಂಗು, ಅಳೋದು. ಒಂದು ಡ್ಯಾನ್ಸ್ ಇಲ್ಲ, ಒಂದು ಲವ್ ಇಲ್ಲ. ಆದ್ರಿಂದ ಅಲ್ಲ ನಂಗೆ ತಲೆ ಕೆಟ್ಟಿದ್ದು. ಮತ್ಯಾವ್ದ್ರಿಂದ? ನಿನ್ನೆ ರಾತ್ರಿ ನುಗ್ಗೆಕಾಯಿ ಸಾರು, ನುಗ್ಗೆಕಾಯಿ ಪಲ್ಯ ಮಾಡಿದ್ಲು, ಚೆನ್ನಾಗಿ ತಿನ್ನಿಸ್ಬಿಟ್ಲು. ಆಮೇಲೆ ರಾತ್ರಿ ಬುದ್ಧಿ ಇದೆಯಾ ನಿನಗೆ? ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ಅವನಿಂದ ದೂರ ಮಲ್ಕೊಂತ ಅಂದ್ಬಿಟ್ಟು. ಅವನಿಗೆ ನೆನ್ನೆ ದಿವಸ ಸಿಕ್ಕಾಪಟ್ಟೆ ನುಗ್ಗೆಕಾಯಿ ತಿನ್ನಿಸ್ಬಿಟ್ಟಿದ್ಯಾ? ಓಹೋ, ನುಗ್ಗೆಕಾಯಿಲಿ ಇಷ್ಟೊಂದು ಮಹಿಮೆ ಇದೆಯಾ? ತಾಯಿ ನುಗ್ಗೆಕಾಯಿ, ನನ್ನ ಸಂಸಾರನ ಇವತ್ ರಾತ್ರಿ ನೀನೇ ಕಾಯ್ಬೇಕು. ನಿನ್ನ ಶಕ್ತಿನೆಲ್ಲ ನನ್ ಗಂಡನು ಕೊಡು.